ಅಕ್ಯುಲಿಸ್ಟ್ ಈಸ್ ಏನಂತ ಕೇಳಿದ್ದಾರೆ. ಅಕ್ಯುಲಿಸ್ಟ್ ಅಂದರೆ ಏನಂತ, ಒನ್ ಹೂ ಪೋಸಸ್ ಅಕಲ್ಟ್ ನಾಲೆಡ್ಜ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಪೆಷಲಿಸ್ಟ್ ಇನ್ ದ ಟ್ರೀಟ್ಮೆಂಟ್ ಆಫ್ ENT ಡಿಸೀಸಸ್, ಎ ಸ್ಪೆಷಲಿಸ್ಟ್ ಇನ್ ದ ಟ್ರೀಟ್ಮೆಂಟ್ ಆಫ್ ದ ಡಿಸೀಸಸ್ ಆಫ್ ದ ಹೈ ಅಂತ ಕೊಡ್ತಾ ಹೋಗಿದ್ದಾರೆ. ಒನ್ ಹೂ ಮೇಕ್ಸ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್, ಸೊ ಅವರನ್ನು ಆಕ್ಯುಲಿಸ್ಟ್ ಅಂತ ಕರೀತಾರೆ ಅಂತ ಹೇಳ್ತಾ ಹೋಗ್ತಿದ್ದಾರೆ. ಸೊ ಇಲ್ಲಿ ಆಕ್ಯುಲಿಸ್ಟ್ ಅಂತ ಹೇಳಿದರೆ ENT ಡಿಸೀಸಸ್ ಅಂತ ಬರಲ್ಲ. ENT ಮೀನ್ಸ್ ಹೈ, ನೋಸ್, ಟೀತ್ಗೆ ಸಂಬಂಧಪಟ್ಟಂಥ ಡಾಕ್ಟರ್ಸ್ಗಳಾಗ್ತಾ ಹೋಗ್ತಾರೆ. ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಸಿ ಏನಿದೆ, ಎ ಸ್ಪೆಷಲಿಸ್ಟ್ ಇನ್ ದ ಟ್ರೀಟ್ಮೆಂಟ್ ಆಫ್ ದ ಡಿಸೀಸಸ್ ಆಫ್ ದ ಹೈ ಬಗ್ಗೆ ಟ್ರೀಟ್ಮೆಂಟ್ನ ಕೊಡ್ತಾರಲ್ಲ ಅವ್ರನ್ನ ನಾವು ಅಕ್ಯುಲಿಸ್ಟ್ ಅಂತ ಕರಿತಾ ಹೋಗ್ತೀವಿ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಸಿ ದ ರೈಟ್ ಆನ್ಸರ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋದಾಗ, ಇಂಪ್ರೂವ್ ದ ಸೆಂಟೆನ್ಸ್ ಬೈ ರೀಪ್ಲೇಸಿಂಗ್ ದ ಅಂಡರ್ಲೈನ್ ಪ್ರೇಸ್ ವಿತ್ ದ ಚೂಸ್ ಪ್ರೊವೈಡೆಡ್ ಅಂತ ಕೊಟ್ಟಿದ್ದಾರೆ. ಹಿ ವಾಸ್ ಲೈಕ್ ಟು ವಿನ್ ಅ ಎಲೆಕ್ಷನ್ಸ್ ಬೈ ದ ಸ್ವೀಪಿಂಗ್ ಮೆಜಾರಿಟಿ. ಸೊ ಇಲ್ಲಿ ಕೊಡ್ತಾ ಹೋಗಿದ್ದಾರೆ ಏನಂತ ಹೇಳಿದ್ರೆ ಎಲೆಕ್ಷನಲ್ಲಿ ವಿನ್ ಆಗ್ತಾರೆ ಬೈ ದ ಸ್ವೀಪಿಂಗ್ ಮೆಜಾರಿಟಿ. ಸೊ ಇಲ್ಲಿ ಬೈ ದ ಸ್ವೀಪಿಂಗ್ ಮೆಜಾರಿಟಿ ಏನಿದೆ, ಸೊ ಆ ಒಂದು ಪ್ಲೇಸಲ್ಲಿ ತಪ್ಪಾಗಿರ್ತಕ್ಕಂಥ ಒಂದು ಪ್ರಿಪೋಸಿಷನ್ ಆಗಿರ್ಬೋದು ಅಥವಾ ರೀಪ್ಲೇಸ್ ಮಾಡ್ತಕ್ಕಂಥ ಒಂದು ಪ್ರೇಸಲ್ ಆಗಿರ್ಬೋದು. ಸೊ ಇದನ್ನು ನಾವು ಇಲ್ಲಿ ಕರೆಕ್ಟಾಗಿರ್ತಕ್ಕಂಥದ್ದು ಆಯ್ಕೆಯನ್ನು ಮಾಡಬೇಕಾಗುತ್ತೆ. ಸೊ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ ನೋಡಿ, ಬೈ ಸ್ವೀಪಿಂಗ್ ಮೆಜಾರಿಟಿ ಅಂತ ಕೊಟ್ಟಿದ್ದಾರೆ. ಬೈ ಅ ಸ್ವೀಪಿಂಗ್ ಮೆಜಾರಿಟಿ, ವಿತ್ ಸ್ವೀಪಿಂಗ್ ಅ ಮೆಜಾರಿಟಿ. ಬೈ ಅಂತಕ್ಕಂಥದ್ದು ಆನ್ಸರ್ ಬರೋದಿಲ್ಲ, ವಿತ್ ಅಂತಕ್ಕಂಥದ್ದು ಓಕೆ, ಬಟ್ ಇಲ್ಲಿ ಇನ್ನೂ ಒಂದು ವಿತ್ ಅಂತ ಇದೆ. ಸೊ ಹಾಗಾಗಿ ಎರಡನ್ನೂ ಸಹ ಇದು ಮಾಡ್ತಾ ಹೋದಾಗ ವಿತ್ ದ ಸ್ವೀಪಿಂಗ್ ಮೆಜಾರಿಟಿ ಅಂತಕ್ಕಂಥದ್ದು ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇಟ್ ಮೀನ್ಸ್ ಸ್ವೀಪಿಂಗ್ ಅಂತ ಹೇಳಿದರೆ ಎಲೆಕ್ಷನ್ಸ್ ವಿತ್ ದ ಸ್ವೀಪಿಂಗ್ ಮೆಜಾರಿಟಿ ಅಂದರೆ ವಿನ್ ದ ಎಲೆಕ್ಷನ್ ವಿತ್ ದ ಸ್ವೀಪಿಂಗ್ ಮೆಜಾರಿಟಿ. ಸ್ವೀಪಿಂಗ್ ಮೀನ್ಸ್ ಅತಿ ಜಾಸ್ತಿ ಅಂತ ಹೇಳ್ತೀವಲ್ಲ, ಆ ರೀತಿ ಹೇಳ್ತಾ ಹೋಗಿ ಲಾರ್ಜ್ ಜಾಸ್ತಿ ಒಂದು ಮೆಜಾರಿಟಿಲಿ ಅವರು ವಿನ್ ಆಗ್ತಾ ಹೋಗ್ತಾರೆ ಜೊತೆಲಿ ಅಂತ ಅರ್ಥ ಬರ್ತಾ ಹೋಗುತ್ತೆ. ಸೊ ಜಾಸ್ತಿ ಒಂದು ಮೆಜಾರಿಟಿಯಿಂದ ಅಲ್ಲ, ವಿತ್ ದ ಸ್ವೀಪಿಂಗ್ ಮೆಜಾರಿಟಿ ಇಂಗ್ಲೀಷಲ್ಲಿ ಹೇಳ್ತಕ್ಕಂಥದ್ದು ವಿತ್ ದ ಅಂತ ಜೊತೆಲಿ ಅಂತ ಅರ್ಥ ಬರ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಐಡೆಂಟಿಫೈ ದ ಅಡ್ವರ್ಬ್ ಫ್ರಮ್ ದ ಅಂಡರ್ಲೈನ್ ವರ್ಡ್ಸ್. ಐಡೆಂಟಿಫೈ ದ ಅಡ್ವರ್ಬ್ ಫ್ರಮ್ ದ ಅಂಡರ್ಲೈನ್ ವರ್ಡ್ಸ್ ಅಂತ ಕೊಡ್ತಾ ಹೋಗಿದ್ದಾರೆ. ಇಲ್ಲಿ ಅಡ್ವರ್ಬ್ ಏನಿದೆ ಅದನ್ನು ನಾವು ಅಂಡರ್ಲೈನ್ ಮಾಡಬೇಕಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ನೋಡಿ, ಇಲ್ಲಿ ವರ್ಬ್ ಅಂದರೆ ಕ್ರಿಯಾಪದ ಅಥವಾ ಆ್ಯಕ್ಷನ್ ವರ್ಡ್ ಅಂತ ಹೇಳ್ತಾ ಹೋಗ್ತೀವಿ ವರ್ಬ್. ಸೊ ಅದರ ಜೊತೆಗೆ ಅಡ್ವರ್ಬ್ ಅಂತ ಹೇಳಿದರೆ, ಸೊ ಆ ವರ್ಬ್ಗೆ ಒಂದು ಎಕ್ಸ್ಟ್ರಾ ಇದನ್ನು ಕೊಡ್ತಾ, ಇಟ್ ಮೀನ್ಸ್ ಅನ್ಕಾನ್ಷಿಯಸ್ಲಿ ಅಂತ ಬಂದಿದೆ ನೋಡಿ, ಇದು ಅನ್ಕಾನ್ಷಿಯಸ್ಲಿ. ಸೊ ಆಸ್ ದ ಅಡ್ವರ್ಬ್, ಆಪ್ಷನ್ ಡಿ. ಆ್ಯಂಡ್ ನೆಕ್ಸ್ಟ್ ಐಡೆಂಟಿಫೈ ದ ಪ್ರಿಪೋಸಿಷನ್ ಫ್ರಮ್ ದ ಅಂಡರ್ಲೈನ್ ವರ್ಡ್ ಅಂತ ಕೊಡ್ತಾ ಹೋಗಿದ್ರೆ ನೋಡಿ, ಪ್ರಿಪೋಸಿಷನ್ ಆಲ್ಮೋಸ್ಟ್ ಇಲ್ಲೂ ಗೊತ್ತಿರ್ತಕ್ಕಂಥದ್ದನ್ನೇ. ಯಾಕಂತಂದರೆ ಅದು ಪ್ರಿಪೋಸಿಷನ್ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಏನು ಬರುತ್ತೋ ಸೊ ಅದರಲ್ಲೂ ಒಂದು ಪಾರ್ಟು ಪ್ರಿಪೋಸಿಷನ್ ಅಂತ ಹೇಳ್ತಾ ಹೋಗ್ಬೋದು. ಸೊ ಈ ಪ್ರಿಪೋಸಿಷನ್ ಬರ್ತಕ್ಕಂಥ ಅಮಾಂಗ್ ಆಗಿರ್ಬೋದು ಅಥವಾ ಆ್ಯಂಡ್ ಆರ್, ಸೊ ಈ ಥರ ಏನು ಬರ್ತಾ ಹೋಗುತ್ತೆ ಅಂದರೆ ಇಟ್ ಮೀನ್ಸ್ ಈ ಎರಡು ಸೆಂಟೆನ್ಸ್ಗಳು ಅಥವಾ ಎರಡು ಪಾಯಿಂಟ್ಗಳನ್ನ ಜಾಯಿನ್ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ಫ್ರೆಂಡ್ಶಿಪ್ ಮತ್ತು ದೆಮ್ಸೆಲ್ಸ್ ಅವರಿಬ್ಬರ ಮಧ್ಯೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ವರ್ಡ್ ಇದು ಹಮಾಂಗ್ ಅಂತಕ್ಕಂಥದ್ದು ಪ್ರಿಪೋಸಿಷನ್ ಆಗ್ತಾ ಹೋಗುತ್ತೆ. ಆಪ್ಷನ್ ಸಿ. ದೇ ಬಂದರೆ ನಮ್ಗೆ ಗೊತ್ತಿದೆ ಪ್ರನೌನ್ ಆಗುತ್ತೆ, ಆ್ಯಂಡ್ ಹ್ಯಾವ್ ಬಂದು ಒಂದು ವರ್ಬ್ ಆಗುತ್ತೆ. ಫ್ರೆಂಡ್ಶಿಪ್ ಮತ್ತು ದೆಮ್ಸೆಲ್ಸ್ ಇವೆಲ್ಲ ಬೇರೆಗೆ ಸಂಬಂಧಪಟ್ಟಂಥದ್ದು ಹಮಾಂಗ್ ಅಂತ ಹೇಳ್ತಕ್ಕಂಥದ್ದು ಪ್ರಿಪೋಸಿಷನ್ನು. ಆ್ಯಂಡ್ ನೆಕ್ಸ್ಟ್ ಎ ಪರ್ಸನ್ ಹೂ ಈಸ್ ಕೈಂಡ್ ಆ್ಯಂಡ್ ಹೆಲ್ಪ್ಫುಲ್ ಟು ಚೂಸ್ ಹೂ ಆರ್ ಪೂರ್ ಅಂತ ಕೊಟ್ಟಿದ್ದಾರೆ. ಸೊ ಇದು ನಿನ್ನೆ ಪೇಪರ್ನ ಮಾಡಿದ್ವಿ, SDA ಪೇಪರ್, ಅಲ್ಲೂ ಸಹ ಈ ಒಂದು ಪಾಯಿಂಟ್ಗೆ ನಾನು ಆನ್ಸರ್ನ ಹೇಳಿದ್ದೆ. ಎ ಪರ್ಸನ್ ಹೂ ಈಸ್ ಕೈಂಡ್ ಆ್ಯಂಡ್ ಹೆಲ್ಪ್ಫುಲ್ ಟು ದೋಸ್ ಹೂ ಆರ್ ಪೂರ್ ಅಂದರೆ ಪರೋಪಕಾರಿ, ದಾನವನ್ನು ಮಾಡ್ತಕ್ಕಂಥವ್ರಿಗೆ ಏನಂತ ಕರೀತಾರೆ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ಕೊಟ್ಟಿದ್ದಾಗ ಏನಂತ ಕೊಟ್ಟಿದ್ರು ಗೊತ್ತಾ, ಹ್ಯಾವ್ 2 or more ವೈಫ್ಸ್ ಅಂತ ಕೊಟ್ಟಿದ್ರು. ಸೊ ಅದರಲ್ಲಿ ಆಪ್ಷನ್ಸ್ಗಳನ್ನ ಇಲ್ಲಿ ಫಿಲಾಂಥ್ರೋಪಿಸ್ಟ್ ಅಂತ ಸೇರಿಸ್ಕೊಟ್ಟಿದ್ರು. ಆ ಒಂದು ಪಾಯಿಂಟಲ್ಲಿ ನಾನು ಹೇಳಿದ್ದೆ. ಫಿಲಾಂಥ್ರೋಪಿಸ್ಟ್ ಅಂತ ಹೇಳಿದರೆ ಪರೋಪಕಾರಿ ಅಥವಾ ಯಾರು ದಾನವನ್ನು ಮಾಡ್ತಾರೋ ಸೊ ಅವ್ರನ್ನ ನಾವು ಫಿಲಾಂಥ್ರೋಪಿಸ್ಟ್ ಅಂತ ಕರಿತಾ ಹೋಗ್ತೀವಿ. ಸೊ ಆನ್ಸರ್ ಬಂದು ಡಿ. ಆ್ಯಂಡ್ ಇಲ್ಲಿ ಪಿಲಾಟಲಿಸ್ಟ್ ಅಂತ ಏನಿದೆ ಇದು ಬಂದು ಅಂಚೆ ಚೀಟಿಗಳನ್ನು ಸಂಗ್ರಹಣೆ ಮಾಡ್ತಕ್ಕಂಥವ್ರಿಗೆ ನಾವು ಪಿಲಾಟಲಿಸ್ಟ್ ಅಂತ ಸಹ ಕರಿತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟ್ ವರ್ಡು, ಸೆಲೆಕ್ಟ್ ದ ವರ್ಡ್ ವಿಚ್ ಈಸ್ ಕ್ಲೋಸೆಸ್ಟ್ ಟು ಮೀನಿಂಗ್ ಟು ಫಿಲಿಗ್ರಿ ಅಂತ ಕೊಟ್ಟಿದ್ದಾರೆ ನೋಡಿ. ಸೊ ನೋಡಿ, ಫಿಲಿಗ್ರಿಗೆ ಅತಿ ಕ್ಲೋಸ್ ಆಗಿರ್ತಕ್ಕಂಥ ಒಂದು ಮೀನಿಂಗ್ ಯಾವ್ದು ಬರುತ್ತೆ ಅಂತ, ಎ ಕೋಡ್ ಡಾಕ್ಯುಮೆಂಟ್ ಆರ್ನಮೆಂಟಲ್ ವರ್ಕ್ ಟು ಫುಲ್ಫಿಲ್ ಶಿ ಹಾರ್ಸ್ ಅಂತ ಕೊಡ್ತಾ ಹೋಗಿದ್ದಾರೆ. ಸೊ ಫಿಲಿಗ್ರಿ ಅಂತಕ್ಕಂಥದ್ದು ಮೀನಿಂಗ್ನ ನೋಡ್ತಾ ಹೋದಾಗ ಆನ್ಸರ್ ಬಂದು ಆರ್ನಮೆಂಟಲ್ ವರ್ಕ್ ಅಂತಕ್ಕಂಥದ್ದು. ಇಟ್ ಮೀನ್ಸ್ ಚಿನ್ನಗಳನ್ನು ಏನು ಇದು ಮಾಡ್ತಾರೆ, ಆಭರಣಗಳ, ಸೊ ಅಂಥದಕ್ಕೆ ನಾವು ಫಿಲಿಗ್ರಿ ಅಂತ ಹೇಳ್ತಾ ಹೋಗ್ತೀವಿ.
ಆ್ಯಂಡ್ ನೆಕ್ಸ್ಟ್ ಚೂಸ್ ದ ರೈಟ್ ಮೀನಿಂಗ್ ಆಫ್ ದ ಅಂಡರ್ಲೈನ್ ಫ್ರೇಸ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಅಂಡರ್ಲೈನ್ ಮಾಡಿದ್ರೆ ಅದಕ್ಕೆ ಸೂಟಬಲ್ ಆದಂಥ ಒಂದು ಫ್ರೇಸ್ನ ನಾವು ಅದರ ಒಂದು ಮೀನಿಂಗ್ನ ಹುಡುಕಬೇಕಾಗುತ್ತೆ. ದ ಪ್ರಿನ್ಸಿಪಲ್ ಸಕ್ಸಿಡೆಡ್ ಇನ್ ಎಸ್ಟಾಬ್ಲಿಷಿಂಗ್ ಡಿಸಿಪ್ಲಿನ್ ಇನ್ ದ ಕಾಲೇಜ್ ಬೈ ಹ್ಯಾಂಡ್ಲಿಂಗ್ ಇನ್ಡಿಸಿಪ್ಲಿನ್ ವಿತ್ ಹೈ ಹ್ಯಾಂಡ್. ಅಂದರೆ ಇನ್ಡಿಸಿಪ್ಲಿನ್ ಆಗಿರ್ತಕ್ಕಂಥವ್ರಿಗೆ ಯಾವ ರೀತಿ ಅವ್ರ ಆ್ಯಕ್ಷನ್ಗಳನ್ನ ತೊಗೊಳ್ತಾರೆ ಅಥವಾ ಸಕ್ಸೀಡ್ ಮಾಡ್ತಾರೆ ಅಂತ ಕೇಳಿದ್ದಾರೆ ಇಲ್ಲಿ. ಟೇಕ್ ಪನಿಷ್ಮೆಂಟ್ ಮೆಷರ್ಸ್, ಟೇಕ್ ಸಿಂಪಲ್ ಮೆಷರ್ಸ್, ಟೇಕ್ ಸ್ಟ್ರಿಕ್ಟ್ ಮೆಷರ್ಸ್, ಟೇಕ್ ಈಸಿ ಮೆಷರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಟೇಕ್. ಫಾರ್ ಇದನ್ನು ಏನು ಹೇಳಿದ್ರೆ ಸ್ಟ್ರಿಕ್ಟ್ ಅಂತ ಹೇಳ್ತೀವಲ್ಲ, ಸೊ ಅದ ಅರ್ಥ. ಸ್ಟ್ರಿಕ್ಟ್ ಮೀನ್ಸ್ ಸ್ಟ್ರಿಕ್ಟ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಅಂತ ಹೇಳ್ತಾರೆ, ಸ್ಟ್ರಿಕ್ಟ್ ಅಂದರೆ ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ ಅಂತ ಹೇಳ್ತಾರಲ್ಲ, ಸೊ ಅದು ಟೇಕ್ ಸ್ಟ್ರಿಕ್ಟ್ ಮೆಷರ್ಸ್ ಅಂತಕ್ಕಂಥದ್ದು ಆನ್ಸರ್ ಆಗ್ತಾ ಹೋಗುತ್ತೆ. ಚೂಸ್ ದ ರೈಟ್ ಮೀನಿಂಗ್ ಆಫ್ ದ ಅಂಡರ್ಲೈನ್ ಫ್ರೇಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೂ ಸಹ ಫ್ರೇಸ್ಗೆ ಕರೆಕ್ಟಾದ ಒಂದು ಮೀನಿಂಗ್ನ ಹುಡುಕ್ತಾ ಹೋಗಬೇಕಾಗುತ್ತೆ. ಡಿಸ್ಪೈಟ್ ಟು ಮಚ್ ವ್ಯಾಲ್ಯೂ ಆ್ಯಂಡ್ ಸಿನ್ಸ್ ಇನ್ ದ ಮಾಡರ್ನ್ ವರ್ಲ್ಡ್ ದೇರ್ ಈಸ್ ದ ಪ್ಯೂರಿಫೈಯಿಂಗ್ ಇನ್ಫ್ಲೂಯೆನ್ಸ್ ಬೈ ದ ಸಾಲ್ಟ್ ಆಫ್ ದ ಹರ್ತ್ ಅಂತ ಕೊಡ್ತಾ ಹೋಗಿದ್ದಾರೆ. ಸೊ ಸಾಲ್ಟ್ ಆಫ್ ದ ಹರ್ತ್ಗೆ ಇಲ್ಲಿ ಈ ಒಂದು ವಾಕ್ಯಕ್ಕೆ ಸಂಬಂಧಪಟ್ಟಂತೆ, ಈ ಒಂದು ಸೆಂಟೆನ್ಸ್ಗೆ ಸಂಬಂಧಪಟ್ಟಂಥ ಮೀನಿಂಗ್ನ ಬರ್ತಕ್ಕಂಥ ಒಂದು ಆನ್ಸರ್ನ ಹುಡುಕ್ತಾ ಹೋಗಬೇಕಾಗುತ್ತೆ. ಸಾಲ್ಟ್ ಆಫ್ ದ ಹರ್ತ್ ಅಂತ ಹೇಳಿದ್ರೆ ಗುಡ್ ಪರ್ಸನ್ಸ್ ಆಫ್ ದ ವರ್ಲ್ಡ್, ಪನಿಷ್ ಪರ್ಸನ್ಸ್ ಆಫ್ ದ ವರ್ಲ್ಡ್, ಈವಿಲ್ ಪರ್ಸನ್ಸ್ ಆಫ್ ದ ವರ್ಲ್ಡ್, ಬ್ಯಾಡ್ ಪರ್ಸನ್ಸ್ ಆಫ್ ದ ವರ್ಲ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಸಾಲ್ಟ್ ಆಫ್ ದ ಅರ್ತ್ ಈಸ್ ಗುಡ್ ಪರ್ಸನ್ಸ್ ಆಫ್ ದ ವರ್ಲ್ಡ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆ್ಯಂಡ್ ನೆಕ್ಸ್ಟ್ ಐಡೆಂಟಿಫೈ ದ ನೌನ್ ಕ್ಲಾಸ್ ಇನ್ ದ ಸೆಂಟೆನ್ಸ್. ಸೊ ನೋಡಿ, ನೌನ್ ಕ್ಲಾಸ್ ಆಲ್ಮೋಸ್ಟ್ ಆಲ್ ಇದು ರೇರ್, ಎಲ್ಲ ಇದರಲ್ಲೂ ಅಷ್ಟು ಕೊಟ್ಟಿಲ್ಲ. ನೌನ್ ಕ್ಲಾಸ್ ಅಂತ ಹೇಳಿದ್ರೆ ಶಿ ಟೋಲ್ಡ್ ಮೀ ದಟ್ ಶಿ ವುಡ್ ಬಿ ಗ್ರೇಟ್ಫುಲ್ ಟು ಮೀ ಇಫ್ ಐ ಗೇವ್ ಹರ್ ದ ಬುಕ್ ಆಫ್ ಹರ್ ಇಂಟ್ರೆಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರು ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟು ಕ್ವಶನ್ ಫಾರ್ಮ್ ಮಾಡಬೇಕಾಗುತ್ತೆ ಇಲ್ಲಿ. ಶಿ ಶುಡ್ ನಾಟ್ ಹ್ಯಾವ್ ಸೆಡ್ ಎನಿಥಿಂಗ್ ಅಂತ ಕೊಟ್ಟಿದ್ದಾರೆ. ಶಿ ಶುಡ್ ನಾಟ್ ಹ್ಯಾವ್ ಸೆಡ್ ಎನಿಥಿಂಗ್, ಅವಳು ಏನನ್ನು ಹೇಳಲಿಲ್ಲ ಅಂತಕ್ಕಂಥದ್ದು. ಸೊ ಇದಕ್ಕೆ ಕ್ವಶನ್ ಮಾರ್ಕ್, ನಾವು ಕ್ವಶನ್ ಟ್ಯಾಗ್ನ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿದಾಗ ಆಪ್ಷನ್ ಬಿ ಶುಡ್ ಶಿ. ಆ್ಯಂಡ್ ನೆಕ್ಸ್ಟು ಲೆಟ್ ಹರ್ ಸ್ಟಾರ್ಟ್ ನೌ, ಲೆಟ್ ಹರ್ಸ್ ಸ್ಟಾರ್ಟ್ ನೌ, ಇದಕ್ಕೆ ಒಂದು ಕ್ವಶನ್ ಟ್ಯಾಗ್ ಮಾಡಿದಾಗ ನಾವು ಶೆಲ್ ವಿ, ಆಪ್ಷನ್ ಬಿ. ಸೊ ನೋಡಿ ಇಲ್ಲಿ ವಿ ಹ್ಯಾಸ್ ಅಂತ ಹೇಳೋದು ನಮಗೆ, ಸೊ ಅಲ್ಲಿ ಫ್ಲೂರಲ್ ಫಾರ್ಮ್ ವಿ ಅಂತಕ್ಕಂಥದ್ದು ಬರ್ತಾ ಹೋಗುತ್ತೆ. ನೆಕ್ಸ್ಟು ಡಿಫ್ತಾಂಗ್ ಮೀನ್ಸ್, ಡಿಫ್ತಾಂಗ್ ಕೇಳಿರ್ಬೋದು, ಇದು ಇಂಗ್ಲೀಷ್ ಗ್ರಾಮರಲ್ಲಿ ಬರ್ತಕ್ಕಂಥ ಸೌಂಡ್ಗೆ ಸಂಬಂಧಪಟ್ಟಂತೆ ಬರ್ತಕ್ಕಂಥದ್ದು ಇದು. ಸೊ ಡಿಫ್ತಾಂಗ್ ಮೀನ್ಸ್ 2 ವೋವೆಲ್ಸ್ ಅಂತಕ್ಕಂಥದ್ದು ಆನ್ಸರ್ ಆಗ್ತಾ ಹೋಗುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆ್ಯಂಡ್ ನೆಕ್ಸ್ಟು ರೀಪ್ಲೇಸ್ ದ ಅಂಡರ್ಲೈನ್ ವರ್ಡ್ಸ್ ಟು ಇಂಟೆನ್ಸಿಟಿ ದ ಮೀನಿಂಗ್. ಸೊ ಇಲ್ಲಿ ಅಂಡರ್ಲೈನ್ ಮಾಡ್ತಕ್ಕಂಥ ವರ್ಡ್ಸ್ಗೆ ಅದರ ಒಂದು ಮೀನಿಂಗ್ನ ನಾವು ಮಾಡ್ತಾ ಹೋಗ್ಬೇಕಂತೆ. ಮೈ ಫಾದರ್ ಈಸ್ ಸಫರಿಂಗ್ ಫ್ರಮ್ ಡಯಾಬಿಟಿಸ್ ಫಾರ್ ದ ಫಾಸ್ಟ್ 3 years. ಮೈ ಫಾದರ್ ಈಸ್ ಸಫರಿಂಗ್ ಫ್ರಮ್ ಡಯಾಬಿಟಿಸ್ ಫಾರ್ ದ ಫಾಸ್ಟ್ 3 years. ಲಾಸ್ಟ್ 3 yearsಯಿಂದ ಏನು ಮಾಡ್ತಾರೆ, ಡಯಾಬಿಟಿಸಿಂದ ಸಫರ್ ಆಗ್ತಾ ಇದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಂದು ಸರಿಯಾದ ಒಂದು ಇದೇನು ಬರಬೇಕು, ಹ್ಯಾಡ್ ಸಫರ್ಡ್, ವಿಲ್ ಸಫರ್, ಹ್ಯಾಸ್ ಬೀನ್ ಸಫರಿಂಗ್, ವಾಸ್ ಸಫರಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಫಾಸ್ಟ್ ಇಟ್ ಮೀನ್ಸ್ ನಡೆದಿರ್ತಕ್ಕಂಥದ್ದು, ಈಗ ಆಲ್ರೆಡಿ ನಡೆದು ಹೋಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಅಲ್ಲಿ ಬರ್ತಕ್ಕಂಥದ್ದು ಏನು ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಬಂದು ಹ್ಯಾಸ್ ಬೀನ್ ಸಫರಿಂಗ್ ಅಂತಕ್ಕಂಥದ್ದು. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಆ್ಯಂಡ್ ನೆಕ್ಸ್ಟು ರೀಪ್ಲೇಸ್ ದ ಪ್ರಾಪರ್ ಪ್ರಿಪೋಸಿಷನಲ್ ಪ್ರೇಸ್ ಅಂತ ಕೊಟ್ಟಿದ್ದಾರೆ. ಕಾಲ್ ಮೀ ದಿಸ್ ಈವ್ನಿಂಗ್ ಇಫ್ ಯು ಕ್ಯಾನ್, ಐ ಹ್ಯಾವ್ ಸಮಥಿಂಗ್ ಟು ಡಿಸ್ಕಸ್ ಅಂತ ಕೊಡ್ತಾ ಹೋಗಿದ್ದಾರೆ. ಕಾಲ್ ಮೀ ದಿಸ್ ಈವ್ನಿಂಗ್, ಇವತ್ತಿನ ಸಂಜೆ ನಮಗೆ ನೀನು ಫೋನ್ ಮಾಡಿ, ಇಫ್ ಯು ಕ್ಯಾನ್ ಮಾಡದೆ ಆದಲ್ಲಿ ಐ ಹ್ಯಾವ್ ಸಮಥಿಂಗ್ ಟು ಡಿಸ್ಕಸ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾವು ಆನ್ಸರ್ನ ಹುಡುಕ್ತಾ ಹೋದಾಗ ಆನ್ಸರ್ ಬಂದು ಕಾಲ್ ಆನ್ ಅಂತಕ್ಕಂಥದ್ದು ಆನ್ಸರ್. ಆಪ್ಷನ್ ಬಿ ಪ್ರಾಪರ್ ಪ್ರಿಪೋಸಿಷನಲ್ ಪ್ರೇಸ್. ಆ್ಯಂಡ್ ನೆಕ್ಸ್ಟು ಐ ಹ್ಯಾವ್ ಬಿಗನ್ ಟು ಡ್ರಿಂಕ್ ಡ್ಯಾಶ್ ಕಾಫಿ. ಐ ಹ್ಯಾವ್ ಬಿಗನ್ ಟು ಡ್ರಿಂಕ್ ಡ್ಯಾಶ್ ಕಾಫಿ. ಸೊ ನೀವು ಕೇಳಿರ್ಬೋದು ಇದು ಆನ್ಸರು. ಸೊ ಸ್ಟ್ರಾಂಗ್ ಕಾಫಿ, ವೀಕ್ ಕಾಫಿ ಅಂತ ಹೇಳಿ ಕೇಳಲ್ಲ, ಥಿಕ್ ಕಾಫಿ ಕೇಳಲ್ಲ, ಪವರ್ಫುಲ್ ಕೇಳಲ್ಲ, ಸ್ಟ್ರಾಂಗ್ ಕಾಫಿ ಅಂತಕ್ಕಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಚೂಸ್ ದ ರೈಟ್ ಮೀನಿಂಗ್ ಆಫ್ ದ ಫ್ರೇಸಲ್ ವರ್ಬ್ ಪುಲ್ ಟುಗೆದರ್. ಸೊ ಪುಲ್ ಟುಗೆದರ್ಗೆ ಒಂದು ಫ್ರೇಸಲ್ ವರ್ಬ್ ಸರಿಯಾಗ್ತಂಥ ಆನ್ಸರ್ ಯಾವುದು ಅಂತ ಕೇಳಿದರೆ ಲೈವ್ ವಿತ್ ಡಿಸ್ಕಂಫರ್ಟ್, ಲೈವ್ ಇನ್ ಪೀಸ್, ಲೀವ್ ನ್ಯಾಚುರಲಿ, ಲೀವ್ ಇನ್ ಡಿಸ್ಟರ್ಬೆನ್ಸ್ ಅಂತ ಕೊಡ್ತಾ ಹೋಗಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಬಿ ಲೀವ್ ಇನ್ ಪೀಸ್ ಅಂತಕ್ಕಂಥದ್ದು. ನೆಕ್ಸ್ಟ್ ಚೂಸ್ ದ ರೈಟ್ ಮೀನಿಂಗ್ ಆಫ್ ದ ಫ್ರೇಸಲ್ ವರ್ಬ್ ಸ್ಟರ್ನ್ 1 ಅಡ್ರಿಫ್ಟ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಫ್ರೇಸಲ್ ವರ್ಬ್ ಅಥವಾ ಐಡಿಯಮ್ಸ್ಗಳ ಬಗ್ಗೆ ತುಂಬ ಕ್ವಶನ್ಸ್ಗಳು ಬರ್ತಾ ಇದ್ದಾವೆ, ಮೀನಿಂಗ್ಗಳನ್ನ ಕೇಳ್ತಾ ಹೋಗಿದ್ದಾರೆ ಈ ಒಂದು ಪೇಪರಲ್ಲಿ. ಸೊ ಟರ್ನ್ ಆನ್ ಅಡ್ರಿಫ್ಟ್ ಅಂತ ಒಂದು ಫ್ರೇಸಲ್ ವರ್ಬ್ನ ಮೀನಿಂಗ್ ಕೇಳ್ತಾ ಹೋಗಿದ್ದಾರೆ. ಮೇಕ್ ಒನ್ ಡಿಸ್ರಿಲೆಯಂಟ್, ಮೇಕ್ ಒನ್ ಇರಿಲೆವೆಂಟ್, ಮೇಕ್ ಒನ್ ಡಿಪೆಂಡೆಂಟ್, ಮೇಕ್ ಒನ್ ಸೆಲ್ಫ್ ಡಿಪೆಂಡೆಂಟ್ ಅಂತಕ್ಕಂಥ ಆಪ್ಷನ್ಸ್ಗಳನ್ನ ಕೊಡ್ತಾ ಹೋಗಿದ್ದಾರೆ. ಸೊ ಆನ್ಸರ್ ಬಂದು ಮೇಕ್ ಒನ್ ಸೆಲ್ಫ್ ಡಿಪೆಂಡೆಂಟ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ.
ಆ್ಯಂಡ್ ನೆಕ್ಸ್ಟು ಚೂಸ್ ದ ಗ್ರಾಮ್ಯಾಟಿಕಲಿ ಕರೆಕ್ಟ್ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಚೂಸ್ ದ ಗ್ರಾಮ್ಯಾಟಿಕಲಿ ಕರೆಕ್ಟ್ ಸೆಂಟೆನ್ಸ್. ಐ ಸಾ ಎ ಲೇಡಿ ಸಿಟ್ಟಿಂಗ್ ಆನ್ ಅ ಸ್ಟೂಲ್ ವಿತ್ 3 legs ಅಲ್ವಾ. ಸೊ ನಾನು ಐ ಸಾ ಎ ಲೇಡಿ, ನಾನು ನೋಡಿದೆ ಲೇಡಿ ಸಿಟ್ಟಿಂಗ್ ಕೂತಿರೋದು ಆನ್ ಅ ಸ್ಟೂಲ್ ವಿತ್ 3 legs 3 ಲೆಗ್ಸನ್ನು ಹೊಂದಿರ್ತಕ್ಕಂಥ ಸ್ಟೂಲ್ ಮೇಲೆ ಕೂತಿರೋ ಲೇಡಿನ ನಾನು ನೋಡಿದೆ. ಓಕೆ, ಸಿಟ್ಟಿಂಗ್ ಆನ್ ಎ ಸ್ಟೂಲ್, ಸಿಟ್ಟಿಂಗ್ ಆನ್ ಎ ಸ್ಟೂಲ್ ಮೇಲೆ ಕೂತಿದ್ಲು. ಐ ಸಾ ಎ ಲೇಡಿ, ನಾನು ನೋಡಿದೆ ವಿತ್ 3 legs 3 ಲೆಗ್ಸ್ಗಳ ಜೊತೆ ಕೂತಿದ್ಲು. ಸೊ 3 legs ಇರುತ್ತಾ ಲೇಡಿಗೆ. ವಿತ್ 3 legs ಸಿಟ್ಟಿಂಗ್ ಆನ್ ಎ ಐ ಸಾ ಎ ಲೇಡಿ, ಇದು ತಪ್ಪಾಗುತ್ತೆ. ಐ ಸಾ ಎ ಲೇಡಿ ವಿತ್ 3 legs ಸಿಟ್ಟಿಂಗ್ ಆನ್ ಎ ಸ್ಟೂಲ್ ತಪ್ಪು. ಐ ಸಾ ಎ ಲೇಡಿ ಸಿಟ್ಟಿಂಗ್ ಆನ್ ಅ ಸ್ಟೂಲ್ ವಿತ್ 3 legs ಅಂತಕ್ಕಂಥದ್ದು ಸರಿಯಾದ ಆನ್ಸರ್ ಆಗ್ತಾ ಹೋಗುತ್ತೆ. The classification of vowels and consonants in English is based on ಅಂದರೆ ವೋವೆಲ್ಸ್ ಮತ್ತು ಕಾನ್ಸನೆಂಟ್ಸ್ನ ಸಪ್ರೇಟ್ ಮಾಡಿದಾರಲ್ಲ. ಸೊ 5 ವೋವೆಲ್ಸ್ ಮತ್ತು 21 ಕಾನ್ಸನೆಂಟ್ಸು, ಅದು ಯಾವ ಬೇಸಿಸ್ ಮೇಲೆ ಅವರು ಕ್ಲಾಸಿಫಿಕೇಷನ್ ಮಾಡಿದ್ದಾರೆ ಅಂತ ಕೇಳಿದರೆ ಸೌಂಡು, ಗ್ರಾಮರು, ಆಲ್ಫಾಬೆಟ್ಸು, ಲೆಟರ್ಸ್ ಅಂತ ಹೇಳ್ತಾರೆ. ಸೊ ಲೆಟರ್ಸ್ ಅಂದ್ರೆ ಆಲ್ಫಾಬೆಟು, ಲೆಟರ್ಸ್ ಎಲ್ಲ ಒಂದೇ. ಗ್ರಾಮರ್ಸ್ ಅದು ದೊಡ್ಡದಾಗೋಯ್ತು ಪಾಯಿಂಟು. ಸೊ ಸೌಂಡು ಬೇಸಿಸ್ ಮೇಲೆ ಈ ಒಂದು ವೋವೆಲ್ಸು ಮತ್ತು ಕಾನ್ಸನೆಂಟ್ಸ್ನ ಕ್ಲಾಸಿಫಿಕೇಷನ್ ಅಥವಾ ಡಿವೈಡ್ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ದ ಕಮಿಟಿ ಡ್ಯಾಶ್ ಅಗ್ರಿ ಟು ದ ಪ್ರಪೋಸಲ್ ಅಂತ ಕೊಟ್ಟಿದ್ದಾರೆ. ವರ್, ಹ್ಯಾಡ್, ವಾಸ್, ಹ್ಯಾವ್ ಅಂತ ಕೊಡ್ತಾ ಹೋಗಿದ್ದಾರೆ. ದ ಕಮಿಟಿ ಹ್ಯಾಡ್ ಅಗ್ರಿ ಟು ದ ಪ್ರಪೋಸಲ್. ಸೊ ದ ಕಮಿಟಿ ಹ್ಯಾಡ್ ಅಗ್ರಿ ಟು ದ ಪ್ರಪೋಸಲ್. ನೆಕ್ಸ್ಟ್ ಸಿನೋನಿಯಮ್ಸ್ ಆಫ್ ವಿಜಸ್ ಅಂತ ಕೊಟ್ಟಿದ್ದಾರೆ. ಕೈಂಡ್, ಡಿಯಾಬೋಲಿಕಲ್, ನೈಸ್, ವಿಷನ್ ಅಂತ ಕೊಡ್ತಾ ಹೋಗಿದ್ದಾರೆ. ಸೊ ನೋಡಿ ಸಿನೋನಿಯಮ್ಸ್ ಕೇಳ್ತಾ ಇರೋದು ಇಲ್ಲಿ ಫಸ್ಟು ವಿಷಯಸ್ ಅಂತ ಅಂದರೆ ಏನು ಅಂತ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಅದರ ಅರ್ಥ ಗೊತ್ತಿಲ್ಲ ಅಂತ ಹೇಳಿದಾಗ ನಾವು ಆನ್ಸರ್ ನೋಡ್ಕೋಕ್ಕೆ ಕಷ್ಟ ಆಗುತ್ತೆ. ಸೊ ಅದನ್ನು ಅರ್ಥ ಬಂದಾಗ ದುರಭ್ಯಾಸ ಅಥವಾ ಕೆಟ್ಟ ಅಥವಾ ಅನೈತಿಕ ಅಂತ ಹೇಳ್ತೀವಲ್ಲ, ಸೊ ಆ ಒಂದು ಅರ್ಥವನ್ನು ಕೊಡ್ತಾ ಹೋಗುತ್ತೆ. ಇದಕ್ಕೆ ನಾವು ಸಿನೋನಿಯಮ್ಸ್ ಅಂದರೆ ಸಮಾನಾರ್ಥಕ ಪದ ನೋಡಿದಾಗ ಡಿಯಾಬೋಲಿಕಲ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಯಾಕಂದರೆ ಕೈಂಡ್ ಅಂದರೆ ಒಳ್ಳೆಯದು, ಒಂದು ಪಾಸಿಟಿವು. ನೈಸು, ವಿಷನ್ ಎಲ್ಲ ಪಾಸಿಟಿವ್ ಥಿಂಕಿಂಗು. ವಿಷಯಸ್ಗೆ ಡಿಯಾಬೋಲಿಕಲ್ ಅಂತಕ್ಕಂಥದ್ದು ಸೇಮ್ ಮೀನಿಂಗನ್ನು ಕೊಡ್ತಕ್ಕಂಥ ವರ್ಡ್. ಚೂಸ್ ದ ಕರೆಕ್ಟ್ ವರ್ಡ್ ಅಂತ ಕೊಟ್ಟಿದ್ದಾರೆ. ಪಿಲಾಟಲಿಸ್ಟ್. ಸೊ ಇದು ಬಂದು ಲಾಸ್ಟ್ ಇದರಲ್ಲಿ ಕೊಟ್ಟಿದ್ರಲ್ವ. ಸೊ ಪಿಲಾಟಲಿಸ್ಟ್ ಅಂದರೆ ಯಾರು ಪೂರ್ ಪೀಪಲ್ಗಳಿಗೆ ಹೆಲ್ಪ್ ಮಾಡ್ತಾರೆ ಅವ್ರು ಏನಂತ ಕರೀತಾರೆ ಅಂತ ಇದರಲ್ಲಿ ಇದೇ ಒಂದು ಪೇಪರಲ್ಲಿ ಕೊಡ್ತಾ ಹೋಗಿದ್ದಾರೆ ಕ್ವಶನ್ಸು. ಅದರ ಒಂದು ಕರೆಕ್ಟ್ ವರ್ಡ್ನ ಇಲ್ಲಿ ಕೇಳ್ತಾ ಹೋಗಿದ್ದಾರೆ. ಸೊ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಿಲ್ಲದೆ ಇರ್ತಕ್ಕಂಥ ವರ್ಡು ಪಿಲಾಟಲಿಸ್ಟ್ ಅಂತಕ್ಕಂಥದ್ದು ಆನ್ಸರು ಆಪ್ಷನ್ ಎ. ಒನ್ ಹೂ ಈಸ್ ಸ್ಕಿಲ್ಡ್ ಇನ್ ಮೇಕಿಂಗ್ ಮ್ಯಾಪ್ಸ್ ಆ್ಯಂಡ್ ಚಾರ್ಟ್ಸ್ ಅಂದರೆ ಮೇಕಿಂಗ್ ಮ್ಯಾಪ್ಸ್ ಆ್ಯಂಡ್ ಚಾರ್ಟ್ಸ್ ಮ್ಯಾಪ್ಸ್ ಮತ್ತು ಚಾರ್ಟ್ಸ್ನ ಮಾಡ್ತಕ್ಕಂಥ ಒಂದು ಸ್ಕಿಲ್ ಇರ್ತಕ್ಕಂಥವ್ರನ್ನ ಈ ಹೂ ಏನಂತ ಕರೀತಾರೆ ಅಂತ ಕೇಳಿದರೆ ಇಲ್ಲಿ ಮ್ಯಾಪರು, ಚಾರ್ಟ್ ಮೇಕರು, ಅಟ್ಲೈಸರ್ ಆ್ಯಂಡ್ ಕಾರ್ಟೋಗ್ರಫರ್ ಅಂತ ಹೇಳಿದ್ದಾರೆ. ಸೊ ಆನ್ಸರ್ ಬಂದು ಕಾರ್ಟೋಗ್ರಫರ್. ನೆಕ್ಸ್ಟ್ ಚೂಸ್ ಒನ್ ಆಫ್ ದ ವರ್ಡ್ಸ್ ಗಿವನ್ ಇನ್ 4 ಆಲ್ಟರ್ನೇಟಿವ್ ವಿಚ್ ಆಸ್ ಅ ರಾಂಗ್ ಸಫಿಕ್ಸ್ ಅಂತ ಕೊಟ್ಟು ಹೋಗಿದೆ. ಸೊ ಸಫಿಕ್ಸ್ ಮೀನ್ಸ್ ಇಲ್ಲಿ ಪ್ರಫಿಕ್ಸ್ ಸಫಿಕ್ಸ್ ಬರ್ತಾ ಹೋಗುತ್ತೆ. ಸೊ ನೋಡಿ ಇಲ್ಲಿ ನಿಮಗೆ ಒಂದು ಕನ್ಫ್ಯೂಸ್ ಅಂತ ಹೇಳಿದರೆ ಸಫಿಕ್ಸ್ ಮತ್ತು ಪ್ರಫಿಕ್ಸಲ್ಲಿ ಪಿ ಫಸ್ಟ್ ಬರುತ್ತೆ ABCD ಆಲ್ಫಾಬೆಟ್ ಪ್ರಕಾರ, ಎಸ್ ನೆಕ್ಸ್ಟ್ ಬರುತ್ತೆ. ಸೊ ಪ್ರಫಿಕ್ಸ್ ಅಂತ ಅಂದರೆ ಫಸ್ಟ್ಗೆ ಸೇರ್ಕೊಳ್ತಕ್ಕಂಥದ್ದು. ಇಟ್ ಮೀನ್ಸ್ ನೋಡಿ ಇಲ್ಲಿ ಪ್ರಫಿಕ್ಸ್ ಅಂದರೆ ಅನ್ಪ್ರಾಪಬಲ್ ಅಥವಾ ನಾನ್ ಪ್ರಾಪಬಲ್, ಇಂಪ್ರಾಪಬಲ್. ಸೊ ಪಿ ಮೀನ್ಸ್ ಫಸ್ಟು ಆ ಒಂದು ವರ್ಡು ಸೇರ್ಕೊಳ್ತಕ್ಕಂಥದ್ದು. ಸಫಿಕ್ಸ್ ಎಸ್ ಪಿ ಆದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು. ಸೊ ಸಫಿಕ್ಸ್ ಅಂದರೆ ಹ್ಯಾಂಡಿ ಕ್ರಾಫ್ಟ್ ಇದೆಲ್ಲ, ಇದನ್ನು ನಾವು ಸಫಿಕ್ಸ್ ಅಂತ ಹೇಳ್ತೀವಿ. ಸಾ ಆಗಿರ್ಬೋದು, ಈ ಕ್ರಾಫ್ಟ್ ಆಗಿರ್ಬೋದು. ಸೊ ಇಲ್ಲಿ ಸಾ ಬಂದಿದೆಯಲ್ಲ, ಸೊ ಇದನ್ನು ನಾವು ಸಫಿಕ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸೇರಿಸ್ತಕ್ಕಂಥದ್ದು ಸಫಿಕ್ಸು, ಮೊದಲು ಸೇರಿಸ್ತಕ್ಕಂಥದ್ದು ಪ್ರಫಿಕ್ಸ್. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗ ವಿಚ್ ಇಸ್ ದ ರಾಂಗ್ ಸಫಿಕ್ಸ್ ಅಂತ ಕೇಳಿದರೆ ಹ್ಯಾಂಡಿಕ್ರಾಫ್ಟ್ ಓಕೆ, ರಿಪ್ಸಾ ಓಕೆ, ಜಿಕ್ಸಾ ಅಂತಕ್ಕಂಥದ್ದು, ಸೀಸಾ ನಾವು ಕೇಳಿದ್ದೀವಿ, ಜಿಕ್ಸಾ ಅಂತಕ್ಕಂಥದ್ದು ತಪ್ಪಾಗಿರ್ತಕ್ಕಂಥ ಆನ್ಸರ್. ಸೊ ಹಾಗಾಗಿ ಆನ್ಸರು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಚೂಸ್ ದ ರೈಟ್ ಪ್ರಫಿಕ್ಸ್ ಆಫ್ ದ ವರ್ಡ್ ಪ್ರಾಪಬಲ್ಗೆ ಸರಿಯಾದಂಥ ಒಂದು ಪ್ರಫಿಕ್ಸ್ ವರ್ಡ್ನ ಇಲ್ಲಿ ಚೂಸ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಆನ್ಸರ್ ಬಂದು ಇಂಪ್ರಾಪಬಲ್, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರು. ಆ್ಯಂಡು ಪ್ಯಾರೆಂಟ್ಸ್ ಆ್ಯಸ್ ವೆಲ್ ಆಸ್ ಕೃಷ್ಣ ಡ್ಯಾಶ್ ಪ್ರೆಸೆಂಟ್ ಇನ್ ಅ ಮೀಟಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಪ್ಯಾರೆಂಟ್ಸ್ ಆ್ಯಸ್ ವೆಲ್ ಆಸ್ ಕೃಷ್ಣ. ಸೊ ಕೃಷ್ಣ ಮತ್ತು ಪ್ಯಾರೆಂಟ್ಸ್ ಟೋಟಲ್ 3 ಜನ ಆಗ್ತಾರೆ ಇಲ್ಲಿ. ಸೊ ಹಾಗಾಗಿ ಇಲ್ಲಿ ನಮಗೆ ಬರ್ತಕ್ಕಂಥದ್ದು ಈಸು ಮತ್ತು ಹ್ಯಾಮ್ ಅನ್ನೋದು ಸಿಂಗ್ಯುಲರ್ ಆಗ್ತಾ ಹೋಗುತ್ತೆ, ಆ್ಯಂಡ್ ಡಸ್ ಬರೋದಿಲ್ಲ, ವರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟು ರಾಜಣ್ಣ ಆ್ಯಂಡ್ ಪ್ರಜ್ವಲ್ ಆರ್ ಇಂಟಿಮೇಟ್ ಫ್ರೆಂಡ್ಸ್. ಇಟ್ ಮೀನ್ಸ್ ಇಂಟಿಮೇಟೆಡ್ ಫ್ರೆಂಡ್ ಅಂದರೆ ತುಂಬ ಕ್ಲೋಸ್ ಫ್ರೆಂಡ್ಸ್ ಅಂತ ಹೇಳ್ತಾ ಹೋಗ್ತಾರೆ. ಸೊ ದ ಡ್ಯಾಶ್ ಈಸ್ ವೈಸರ್ ದ್ಯಾನ್ ದ ಫಾರ್ಮರ್ ಅಂತ ಕೊಡ್ತಾ ಹೋಗಿದ್ದಾರೆ ಇಲ್ಲಿ. ಸೊ ನೋಡಿ ಇದರ ಬಗ್ಗೆ ನಾವು ನೋಡ್ತಾ ಹೋದಾಗ
ತುಂಬ ಆತ್ಮೀಯರಂತಹ ಫ್ರೆಂಡ್ಸು. ಆ್ಯಂಡ್ ಲೇಟರ್ ನೆಕ್ಸ್ಟ್ ನಂತರ ಏನಾಗುತ್ತೆ, ದ ವಾಯ್ಸರ್ ದೆನ್ ದ ಫಾರ್ಮರ್. ಸೊ ಲೇಟರ್ ಮೀನ್ಸ್ ನಂತರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಏನಾಗುತ್ತೆ, ನೈದರ್ ಮೈ ಫಾದರ್ ನಾರ್ ಮೈ ಮದರ್ ಅಂತ ಹೇಳಿದರೆ, ನೈದರ್ ಮೈ ಫಾದರ್ ನನ್ನ ಫಾದರ್ ಆಗಲಿ ಅಥವಾ ಮದರ್ ಆಗಲಿ ಎಜುಕೇಟೆಡ್ ಅಂತ ಕೊಟ್ಟಿದ್ದಾರೆ. ವರ್ ಎಜುಕೇಟೆಡ್, ಆರ್ ಬೀಯಿಂಗ್ ಎಜುಕೇಟೆಡ್, ಹಿ ಈಸ್ ಎಜುಕೇಟೆಡ್, ಆರ್ ಎಜುಕೇಟೆಡ್ ಅಂತ ಕೊಡ್ತಾ ಹೋಗಿದ್ದಾರೆ. ಸೊ ನೋಡಿ, ಇದಕ್ಕೆ ನನ್ನ ತಂದೆ ಆಗಲಿ ತಾಯಿ ಆಗಲಿ, ಇಲ್ಲಿ ತಂದೆಯರು ಅಥವಾ ತಾಯಿಗಳು ಅಥವಾ ತಂದೆ ತಾಯಿ ಇಬ್ಬರು ಅಂತ ಸೇರ್ಕೊಂಡಿಲ್ಲ, ತಂದೆಯಾಗಲಿ ಅಥವಾ ತಾಯಿಯಾಗಲಿ ಒಬ್ಬೊಬ್ಬರನ್ನ ಇಲ್ಲಿ ಮೆನ್ಷನ್ ಮಾಡ್ತಕ್ಕಂಥದ್ದು. ನೈದರ್ ಮೈ ಫಾದರ್ ನನ್ನ ತಂದೆಯಾಗಲಿ ನಾರ್ ಅಥವಾ ನನ್ನ ತಾಯಿಯಾಗಲಿ ಈಸ್ ಎಜುಕೇಟೆಡ್. ಆಪ್ಷನ್ ಸಿ ಈಸ್ ಎಜುಕೇಟೆಡ್. ಇಲ್ಲಿ ಒಬ್ಬೊಬ್ಬರು ಸಿಂಗಲ್ ಆಗಿ ತಗೊಳ್ತಕ್ಕಂಥದ್ದು ಮೈ ಫಾದರ್ ಅಥವಾ ಮೈ ಮದರ್. ಓಕೆನಾ? ಸೊ ಹಾಗಾಗಿ ಹಿ ಈಸ್ ಎಜುಕೇಟೆಡ್. ಆ್ಯಂಡ್ ನೆಕ್ಸ್ಟು ದ ಹರ್ಬಿಯನ್ ನೈಟ್ಸ್ ಡ್ಯಾಶ್ ಟ್ರಾನ್ಸ್ಲೇಟೆಡ್ ಟು ಮೆನಿ ಲ್ಯಾಂಗ್ವೇಜಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕನ್ಫ್ಯೂಷನ್ಸ್ ಶುರುವಾಗುತ್ತೆ, ಯಾಕಂದರೆ ಹರ್ಬಿಯನ್ ನೈಟ್ಸ್, ಸೊ ನೈಟ್ಸ್ ಏನಿದೆ ಇಲ್ಲಿ ಎಸ್ ಅಂತ ಬಂದಿದೆ, ಇದು ಸಿಂಗ್ಯುಲರ್ ಫ್ಲೂರಲ್ ಅಲ್ಲ. ಸೊ ಇದು ಫ್ಲೂರಲ್ ಅಲ್ಲ, ಸಿಂಗ್ಯುಲರ್. ಬಿಕಾಸ್ ಅರ್ಬಿಯನ್ ನೈಟ್ಸ್ ಅಂತಕ್ಕಂಥದ್ದು ಎಷ್ಟೋ ಕಥೆಗಳ ಒಂದು ಜೋಡಣೆ ಮಾಡಿರ್ತಕ್ಕಂಥ ಒಂದು ಬುಕ್ಕು ಅದು. ಹಾಗಾಗಿ ಅರ್ಬಿಯನ್ ನೈಟ್ಸ್ ಅಂತಕ್ಕಂಥ ಒಂದು ಬುಕ್ಕು. ಸೊ ಹಾಗಾಗಿ ಇದು ಸಿಂಗ್ಯುಲರ್ಗೆ ತಗೊಳ್ತಾ ಹೋಗುತ್ತೆ. ಸಿಂಗ್ಯುಲರ್ ಅಂತ ಹೇಳಿದಾಗ ಇಲ್ಲಿ ಆರ್ ಆಗಲಿ ವರ್ ಆಗಲಿ ಬರೋದಿಲ್ಲ. ಇನ್ನು ಬರ್ತಕ್ಕಂಥ ವಾಸ್ ಮತ್ತು ಹೀಸು. ಸೊ ಇದರಲ್ಲಿ ನಾವು ಆನ್ಸರ್ನ ನೋಡ್ತಾ ಹೋದಾಗ ಆನ್ಸರ್ ಬಂದು ದ ಅರ್ಬಿಯನ್ ನೈಟ್ಸ್ ಈಸ್ ಟ್ರಾನ್ಸ್ಲೇಟೆಡ್ ಟು ಮೆನಿ ಲ್ಯಾಂಗ್ವೇಜಸ್ ಅಂತಕ್ಕಂಥದ್ದು ಆನ್ಸರು. ಸೊ ನೀವು ಅರ್ಬಿಯನ್ ನೈಟ್ಸ್ ಅಂತಕ್ಕಂಥದ್ದು ಒಂದೇ ಬುಕ್ಕು. ಸೊ ಹಲವಾರು ಕಥೆಗಳನ್ನು ಒಳಗೊಂಡಂತಹ ಒಂದು ಬುಕ್ ಅದು. ಅದರ ನೇಮ್ ಬಂದು ಅರ್ಬಿಯನ್ ನೈಟ್ಸ್ ಅಂತಕ್ಕಂಥ ಒಂದು ನಾವೆಲ್ನ ಒಂದು ನೇಮ್ ಅದು. ಆ್ಯಂಡ್ ನೆಕ್ಸ್ಟ್ ಚೂಸ್ ದ ಕರೆಕ್ಟ್ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ. ಮೂರ್ತಿ ಸೆಂಟ್ ಹಿ ಮದರ್ ಟು ಹಾಸ್ಪಿಟಲ್. ನೋಡಿ ಇಲ್ಲಿ ಮೂರ್ತಿ ಸೆಂಟ್ ಹಿ ಮದರ್, ಮೂರ್ತಿ ಸೆಂಟ್ ಹಿ ಮದರ್ ಅಂದರೆ ಅವನು ಮದರನ್ನು ಹಾಸ್ಪಿಟಲ್ಗೆ ಕಳಿಸ್ತಾ ಅಂತ ಬಂತು. ಮೂರ್ತಿ ಸೆಂಟ್ ಹ್ಯಾನ್ ಮದರ್, ಮೂರ್ತಿ ಸೆಂಟ್ ಮೂರ್ತಿ ಕಳಿಸ್ತಾನೆ ಒಬ್ಬ ತಾಯಿನ ಅಂತ. ಮೂರ್ತಿ ಸೆಂಟ್ ಎ ಮದರ್, ಸೊ ಎ ಮದರ್ ಹ್ಯಾನ್ ಮದರ್ ಯಾವುದು ಬರೋದಿಲ್ಲ, ಹಿ ಮದರ್ ಬರೋದಿಲ್ಲ. ಮೂರ್ತಿ ಸೆಂಟ್ ಹೀಸ್ ಮದರ್ ಟು ಹಾಸ್ಪಿಟಲ್, ಮೂರ್ತಿ ಅವನ ತಾಯಿಯನ್ನು ಹಾಸ್ಪಿಟಲ್ಗೆ ಕಳಿಸ್ತಾರೆ ಅಂತಕ್ಕಂಥದ್ದು ಸರಿಯಾದ. ಅವನ ತಾಯಿ ಅಂತ ಬರಬೇಕಿಲ್ಲಿ. ಆನ್ಸರು ಡಿ. ಐಡೆಂಟಿಫೈ ದ ವರ್ಬ್ ಫ್ರಮ್ ದ ಅಂಡರ್ಲೈನ್ ವರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ವರ್ಬನ್ನು ಐಡೆಂಟಿಫೈ ಮಾಡಬೇಕಂತೆ. ಸೊ ನಮ್ಗೆ ಗೊತ್ತಿದೆ ಇಂಡಿಯಾ ಆಗಿರ್ಬೋದು, ಸರೋಜಿನಿ ನಾಯ್ಡು ಆಗಿರ್ಬೋದು, ನೈಟಿಂಗೇಲ್ ಆಫ್ ಇಂಡಿಯಾ ಆಗಿರ್ಬೋದು. ಸೊ ಇದು ಬಂದು ನೌನ್ಗೆ ಸಂಬಂಧ, ನೌನ್ ವರ್ಡ್ಗಳು. ಇಲ್ಲಿ ಕೇಳೋದು ವರ್ಬ್. ಸೊ ಇಲ್ಲಿ ಬಿಟ್ಟರೆ ಇನ್ಯಾವುದೂ ಇಲ್ಲ ವರ್ಬ್. ದಟ್ ಅಂತಕ್ಕಂಥದ್ದು ಪ್ರನೌನು. ಆ್ಯಂಡ್ ವಾಸ್ ಮತ್ತು ದಾ ಬಂದು ಡೆಫಿನೆಟ್ ಆರ್ಟಿಕಲ್ಲು. ಆ್ಯಂಡ್ ವಾಸ್ ಬಂದು ವರ್ಬ್ ಹೆಲ್ಪಿಂಗ್ ಇದರಲ್ಲಿ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಅಕ್ನಾಲೆಡ್ಜೆಡ್ ಅಂತ ಹಿಂದೆ. ಸೊ ಇದು ವರ್ಬ್ ಆಗ್ತಾ ಹೋಗುತ್ತೆ. ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟು ಐಡೆಂಟಿಫೈ ದ ರೈಟ್ ಸೆಂಟೆನ್ಸ್ ವಿತ್ ಪ್ರಾಪರ್ ಅರೇಂಜ್ಮೆಂಟ್ ಆಫ್ ವರ್ಡ್ಸ್. ವರ್ಡ್ನ ಪ್ರಾಪರಾಗಿ ಅರೇಂಜ್ ಮಾಡಿ ಆನ್ಸರ್ನ ಹೇಳ್ಬೇಕಂತೆ. ದೇ ಗೋ ಬೈ ಬಸ್ ಟು ದ ಮ್ಯೂಸಿಕ್ ಕನ್ಸರ್ಟ್ ಎವ್ರಿ ಮಂತ್. ಸೊ ಅವರು ಹೋದ್ರು ಬೈ ಬಸ್ಸಿಂದ ಟು ದ ಇಲ್ಲಿಗೆ ಮ್ಯೂಸಿಕ್ ಕನ್ಸರ್ಟ್. ಮ್ಯೂಸಿಕ್ ಏನಂತ ಹೇಳ್ತೀವಿ, ಮ್ಯೂಸಿಕ್ ಕನ್ಸರ್ಟ್ ಇಟ್ ಮೀನ್ಸ್ ಸಂಗೀತ ಕ್ಲಾಸ್ ಅಂತ ಏನು ಹೇಳ್ತೀವಿ. ಸೊ ಅಲ್ಲಿಗೆ ಎವ್ರಿ ಮಂತ್ ಪ್ರತಿ ತಿಂಗಳು ಅವರು ಬಸ್ನಲ್ಲಿ ಮ್ಯೂಸಿಕ್ ಕ್ಲಾಸ್ಗೆ ಹೋಗ್ತಾಯಿದ್ರು ಅಂತ. ಓಕೆನಾ? ಸೊ ಇದು ಏನಾಗುತ್ತೆ, ಕ್ಲಾಸ್ ಆಗಿರ್ಬೋದು ಅಥವಾ ಕನ್ಸರ್ಟ್ ಮೀನ್ಸ್ ಕಚೇರಿ ಅಂತಲೂ ಸಹ ಅರ್ಥ ಬರುತ್ತೆ. ಆ್ಯಂಡ್ ದೇ ಟು ದ ಮ್ಯೂಸಿಕ್ ಕನ್ಸರ್ಟ್ ಟು ಎವ್ರಿ ಮಂತ್ ಬೈ ಬಸ್. ಅವರು ಟು ದ ಮ್ಯೂಸಿಕ್ ಕನ್ಸರ್ಟ್ಗೆ ಎವ್ರಿ ಮಂತ್ ಇದು ತಪ್ಪಾಗುತ್ತೆ. ಗೋ ಎವ್ರಿ ಮಂತ್. ಸೊ ಇಲ್ಲಿ ದೇ ಟು ದ ಮ್ಯೂಸಿಕ್ ಕನ್ಸರ್ಟು ಗೋ ಎವ್ರಿ ಮಂತ್ ಇದು ತಪ್ಪಂತು ಆಯಿತು. ಆ್ಯಂಡ್ ಎವ್ರಿ ಮಂತ್ ದೇ ಗೋ ಟು ದ. ಸೊ ದೇ ಗೋ ಟು ದ ಅಂತಕ್ಕಂಥದ್ದು ಎಲ್ಲೂ ಮೆನ್ಷನ್ ಆಗೋದಿಲ್ಲ. ದೇ ಗೋ ಟು ದ ಅಂತಕ್ಕಂಥದ್ದು ಇದು ಏನಿದೆ. ಸೊ ಇದು ತಪ್ಪಾಗುತ್ತೆ. ದೇ ಗೋ ಬೈ ಬಸ್ ಟು ದ ಮ್ಯೂಸಿಕ್ ಕನ್ಸರ್ಟ್ ಎವ್ರಿ ಮಂತ್ ಈಸ್ ದ ರೈಟ್ ಆನ್ಸರ್. ಆ್ಯಂಡ್ ಚೂಸ್ ದ ರೈಟ್ ಸೆಂಟೆನ್ಸ್ ವಿತ್ ಪ್ರಾಪರ್ ಅರೇಂಜ್ಮೆಂಟ್ಸ್ ಆಫ್ ವರ್ಡ್ಸ್. ಸೇಮ್ ಅದೇ ಬಂದಿದೆ. ಐ ಯೂಸ್ ಟು ಪ್ಲೇ ಟೆನ್ನಿಸ್ ಎವ್ರಿ ಡೇ ಫಾರ್ ಅನ್ ಅವರ್ಸ್ ಆರ್ ಸೊ ಡ್ಯೂರಿಂಗ್ ಮೈ ಚೈಲ್ಡ್ಹುಡ್ ಅಂತಕ್ಕಂಥದ್ದು. ಸೊ ಇಲ್ಲಿ ಆನ್ಸರ್ ಯಾರು ಗೊತ್ತಿರುತ್ತೆ. ಸೊ ಆ ಆನ್ಸರ್ನ ಇಂದ ಕಳಿಸ್ಬಹುದು. ಬಟ್ ಯಾಕಂದರೆ ಇದಕ್ಕೆ ಸರಿಯಾದ ಒಂದು ಮೀನಿಂಗ್ ಆಗಲಿ ಇದಾಗಲಿ ಇಲ್ಲ. ನಾಲ್ಕರಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಇದೆ. ಸೊ ಇದನ್ನ ಸರಿ ಮಾಡಿ ಕಳಿಸ್ಬಹುದು. ಆ್ಯಂಡ್ ನೆಕ್ಸ್ಟ್ ಮೈ ಫಾದರ್ ವಾಸ್ ಡ್ಯಾಶ್ ಹಾನೆಸ್ಟ್ ಮ್ಯಾನ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ಆಲ್ರೆಡಿ ಹೇಳಿದಾಗೆ ಹಾನೆಸ್ಟ್ಗೆ ಲಾಸ್ಟ್ ಒಂದು ವಿಡಿಯೋದಲ್ಲಿ STA ಪೇಪರಲ್ಲಿ ಹೇಳಿದೆ. ಹಾನೆಸ್ಟ್ಗೆ ಹ್ಯಾನ್ ಅಂತಕ್ಕಂಥದ್ದು ಸೇರ್ತಾ ಹೋಗುತ್ತೆ. ಯೂನಿವರ್ಸಿಟಿಗೆ ಎ ಅಂತಕ್ಕಂಥದ್ದು ಸೇರ್ತಾ ಹೋಗುತ್ತೆ ಅಂತ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ಯೂನಿವರ್ಸಿಟಿಗೆ ಯೂನಿವರ್ಸಿಟಿಗೆ ಎ ಬರುತ್ತೆ, ಹಾನೆಸ್ಟ್ಗೆ ಹ್ಯಾನ್ ಬರ್ತಾ ಹೋಗುತ್ತೆ. ಬಟ್ ಇಲ್ಲಿ ವೋವೆಲ್ಸ್ ಮತ್ತು ಕಾನ್ಸನೆಂಟು ಇದೆಂದೆ ಆಲ್ಫಾಬೆಟ್ ಪ್ರಕಾರ ಅದು ಇಲ್ಲಿ ಅಪ್ಲೈ ಆಗೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಚೂಸ್ ದ ಕರೆಕ್ಟ್ ಸೆಂಟೆನ್ಸ್
ಅಂತ ಕೊಡಿ. ದ ಸನ್ ರೈಸಸ್ ಇನ್ ದ ಈಸ್ಟ್, ದ ಸನ್ ರೈಸ್ ಇನ್ ದ ಈಸ್ಟ್. ನೋಡಿ ಇಲ್ಲಿ ಸನ್ ಅಂತಕ್ಕಂಥದ್ದು ಒಬ್ಬನೇ ಡೆಫಿನೆಟ್ ಆರ್ಟಿಕಲಲ್ಲಿ ಬರಲೇಬೇಕು. ಸೊ ಹಾಗಾಗಿ ಸಿ ಏನಿದೆ ಮತ್ತು ಡಿ ಏನಿದೆ ಇದೆರಡೂ ಸಹ ಬರ್ತಾ ಹೋಗೋದಿಲ್ಲ. ಸೊ ಇನ್ನು ಉಳಿದಿರ್ತಕ್ಕಂಥ ಏನಿದೆ ದ ಸನ್ ರೈಸಸ್ ಇನ್ ದ ಈಸ್ಟ್, ದ ಸನ್ ರೈಸ್ ಇನ್ ದ ಈಸ್ಟ್ ಅಂತ ಕೊಡ್ತಾರೆ. ಆನ್ಸರ್ ಬಂದು ದ ಸನ್ ರೈಸಸ್ ಇನ್ ದ ಈಸ್ಟ್ ಅಂತಕ್ಕಂಥದ್ದು ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರು. ದ ಸನ್ ರೈಸ್ ಅಂತಕ್ಕಂಥದ್ದು ಬರೋದಿಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಇಂಗ್ಲೀಷ್ ಕ್ಲಾಸಲ್ಲಿ ಬರ್ತಕ್ಕಂಥ 35 ಕ್ವಶನ್ಸ್ಗಳಿವು. ನಿಮ್ಮ ಒಂದು ವಿಲೇಜ್ ಅಕೌಂಟೆಂಟ್ ಪಿ ಡಿ ಒಗೂ ಸಹ ಇದೇ ಥರ ಕ್ವಶನ್ಸ್ಗಳು ಬರ್ಬೋದು. ಇದೇ ಬರುತ್ತೆ ಅಂತಲ್ಲ, ಈ ಪ್ಯಾಟರ್ನಲ್ಲಿ ಬರ್ತಾ ಹೋಗ್ಬೋದು. ಸೊ ಈ ಒಂದು ಪ್ಯಾಟರ್ನಲ್ಲಿ ನೀವು ಪ್ರಿಪೇರ್ ಆಗ್ತಕ್ಕಂಥದ್ದು ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಇಫ್ ಎನಿ ಡೌಟ್ಸ್ ಸ್ಲೋ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಇದಕ್ಕೆ ನಾನು ಟ್ರೈ ಮಾಡ್ತೀನಿ.